ಹಲೋ ಗೈಸ್, ವೆಲ್ಕಮ್ ಟು ಅವರ್ ಚಾನಲ್. ಸೊ ಇವತ್ತಿನ ವಿಡಿಯೋದಾಗ ನಾವು ಡ್ರೀಮ್11 ಒಳಗ ನೀವು ಅಪ್ಡೇಟ್ ಬಂದೈತಿ TDS ರೂಲ್ ಅಂತ ಹೇಳಿ 30% ಡಿಡಕ್ಷನ್ ಆನ್ ಯುವರ್ ವಿತ್ಡ್ರಾವಲ್ಸ್ ಅಂತ ಹೇಳಿ. ಸೊ ಅದ್ರ ಬಗ್ಗೆ ಮಾತಾಡೋಣ ಅಂತ. TDS ಅಂದ್ರೆ ಏನ, ಯಾವಾಗ TDS ಕಟ್ ಆಗುತ್ತ, ಮತ್ತು ಹಂಗಿತ್ತಂದ್ರ ಫ್ಯಾಂಟಸಿ ಆಪ್ಸ್ ಲೈಕ್ ಡ್ರೀಮ್11, ಮೈ ಸರ್ಕಲ್ 11, ವಿಷನ್ 11 ಎಲ್ಲ ಆಡೋದು ಬಿಟ್ಬಿಡು ನೆನಪ. ಇದೆಲ್ಲ ನಾವು ಡಿಸ್ಕಸ್ ಮಾಡೋಣ ಅಂತ. ಸೊ ನ್ಯೂ TDS ರೂಲ್ ಬಗ್ಗೆ ಏನೇನು A to Z ಮಾಹಿತಿ ಏನೇನ್ ಐತ್ಲಾ ಈ ವಿಡಿಯೋದಾಗ ನಾ ಹೇಳ್ತೇನೆ ನಿಮಗ. ಸೊ ವಿಡಿಯೋ ಎಂಡ್ ತನ ನೋಡ್ರಿ, ಸ್ಕಿಪ್ ಮಾಡಬೇಡ್ರಿ, ಭಾಳ ಇಂಪಾರ್ಟೆಂಟ್ ವಿಡಿಯೋ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಓಲ್ಡ್ ರೂಲ್ ಏನಿತ್ತಪ್ಪ ಅದನ್ನ ತಿಳ್ಕೊಳ್ಳೋಣ ಮೊದ್ಲ. ಡ್ರೀಮ್11 ಒಳಗ ಒಂದು ಓಲ್ಡ್ ರೂಲ್ ಇತ್ತು, TDS ವಿಲ್ ಗೆಟ್ ಡಿಡಕ್ಟೆಡ್ ಡೈರೆಕ್ಟ್ಲಿ ಫ್ರಮ್ ವಿನ್ನಿಂಗ್ಸ್ ಅಬೌಟ್ 10K. ಅಂದ್ರೆ ಹೆಂಗಪ್ಪ ಅಂದ್ರ ಎಕ್ಸಾಂಪಲ್ ನೋಡ್ರಿ, ಈಗ ನೀವೇನ್ರ ಒಂದು ಗ್ರ್ಯಾಂಡ್ ಲೀಗ್ ವಿನ್ ಆದ್ರಿಪ್ಪ, ಅದ್ರದ್ದು ವಿನ್ನಿಂಗ್ ಅಮೌಂಟ್ 10,000 ರೂಪಾಯಿ ಇತ್ತಂದ್ರ ಅದ್ರಾಗ ಡೈರೆಕ್ಟ್ಲಿ ಡ್ರೀಮ್11 ಅವ್ರ 30% ಕಟ್ ಮಾಡ್ಕೊಂಡ, ಅಂದ್ರ 3,000 ಕಟ್ ಮಾಡ್ಕೊಂಡ 7,000 ಅಷ್ಟ ವಿನ್ನಿಂಗ್ಸ್ನಾಗ ಇಡ್ತಿದ್ರ. ಅಂದ್ರ ನಿಮ್ದು ವಾಲೆಟ್ನಾಗ 7,000 ಅಷ್ಟ ಬರ್ತಿದ್ದು 10,000 ಗೆದ್ರು. ಸೊ ಅದು ಓಲ್ಡ್ ರೂಲ್ ಇತ್ತು. ಬಟ್ ಹೊಸ ರೂಲ್ ಏನೈತಂದ್ರ TDS ವಿಲ್ ಗೆಟ್ ಡಿಡಕ್ಟೆಡ್ ಡೈರೆಕ್ಟ್ಲಿ ಫ್ರಮ್ ವಿಡ್ರಾವಲ್ಸ್ ನಾಟ್ ವಿನ್ನಿಂಗ್ಸ್ ಅಂತ ಐತಿ. ಅಂದ್ರೆ ಏನ, ಮೊದ್ಲು ಹೆಂಗಿತ್ತ, ನೀವು 10,000 ವಿನ್ ಆದ್ರಿ ಅಂದ್ರ ವಾಲೆಟಿಗೆ ಬರುದ 7,000. ಸೊ 3,000 ಡೈರೆಕ್ಟ್ಲಿ ಕಟ್ ಆಗ್ಬಿಡ್ತಿತ್ತು TDS ಅಂತ ಹೇಳಿ ಡ್ರೀಮ್11 ಅವ್ರು ಕಟ್ ಮಾಡ್ಕೊಂಡ್ ಬಿಡ್ತಿದ್ರ. ಬಟ್ ಹೊಸ ರೂಲ್ ಪ್ರಕಾರ ಏನ, ನೀವು 10,000 ಗೆದ್ರ ಅಂದ್ರ ಫುಲ್ 10,000 ನಿಮ್ ವಾಲೆಟಿಗೆ ಬರ್ತೈತಿ. ಸೊ ಅದ್ರಾಗ ನೀವು ಯಾವಾಗ ವಿಡ್ರಾ ಮಾಡ್ತೀರಿ ನೋಡ್ರಿ 10,000, ಅದ್ರ ಮೇಲೆ ನಿಮಗ್ 30% ಟ್ಯಾಕ್ಸ್ ಕೊಡ್ಬೇಕಂತ ಹೇಳಕತ್ತಾರ ಇವ್ರು. ಸೊ ಇದು ಹೊಸ ರೂಲ್ ಒಳಗ್ ಚೇಂಜ್ ಆಗಿದ್ ಇದ. ಮತ್ ಮೊದ್ಲ ಬರೀ 10,000 ಮತ್ ಅದ್ರ ಮ್ಯಾಲ ಇದ್ದಿದ್ದ ಅಮೌಂಟಿಗೆ ಅಷ್ಟ TDS ಕಟ್ ಆಗ್ತಿತ್ತ. ಬಟ್ ಈಗ ಹಂಗಿಲ್ಲ, ನೀವು ಪ್ರತಿ ವಿಡ್ರಾವಲ್ ಒಳಗ ಎಷ್ಟ್ ವಿನ್ನಿಂಗ್ಸ್ ಇರ್ತೈತಲ್ಲ ನಿಮ್ದ, ಅದ್ರ ಮ್ಯಾಲ ಕಟ್ ಆಗ್ತೈತ ಅಂತ ಹೇಳಕತ್ತಾರ. ಸೊ ನೀವು 1 ರೂಪಾಯಿ ವಿನ್ ಆದ್ರೂ ಅದ್ರಾಗ 30 ಪೈಸೆ ಕಟ್ ಆಗಿ 70 ಪೈಸೆ ನಿಮ್ ಅಕೌಂಟಿಗೆ ಬರ್ತೈತಿ ಅಂತ ಹೇಳಕತ್ತಾರ, ಸಿಂಪಲ್ ಭಾಷೆ ಒಳಗೆ ಹೇಳಿದ್ರ. ಸೊ TDS ಡಿಡಕ್ಷನ್ ಆಟ್ ವಿಡ್ರಾವಲ್ ಅಂತ ಹೇಳಿ ಇದೊಂದು ಮೇಲ್ ಬಂದಿತ್ತ. ಸೊ ಡ್ರೀಮ್11 ಕಡೆಯಿಂದ ಇದ್ರನ್ನ ಓದೋನ್ ಬರ್ರಿ, ಏನೇನೈತಿ ಇದ್ರಾಗ ಅಂತ ನೋಡೋಣ. ಸೊ ಇದ ಏನ್ ಚೇಂಜ್ ಆಗೈತಿ ಅಂತ ಹೇಳ್ಯಾರ ಇವ್ರ. 1 ಏಪ್ರಿಲ್ ಇಂದ ಇಂಪ್ಲಿಮೆಂಟ್ ಆಗ್ತೈತಿ, ಗೌರ್ಮೆಂಟ್ ಅವ್ರ ಹೇಳ್ಯಾರ ಅಂತ ಹೇಳ್ಯಾರ. ಸೊ ಈ ಲಾ ಪ್ರಕಾರ TDS will be deducted at 30% of your net winnings at the time of withdrawal ಅಂತಂದಾರ. ಅದ ನೆಟ್ ವಿನ್ನಿಂಗ್ಸ್ ಅಂದ್ರೆ ಏನಂತ ಮುಂದ್ ನೋಡೋಣ. ಸೊ ನೆಟ್ ವಿನ್ನಿಂಗ್ಸ್ ಅಂದ್ರೆ ಏನಂತ ಕೊಟ್ಟಾರ ಇಲ್ಲೇ. ಸೊ ಟೋಟಲ್ ವಿನ್ನಿಂಗ್ಸ್ ಏನ್ ಇರ್ತೈತಲ್ಲ ನಿಮ್ದ, ಅದ್ರೊಳಗ ನಿಮ್ದು ಟೋಟಲ್ ಎಂಟ್ರಿ ಫೀಸ್ ಅದನ್ನ ತೆಗಿತಾರ, ಮತ್ತೆ ಡಿಸ್ಕೌಂಟ್ ತೆಗಿತಾರ. ಸೊ ಅವ್ನ ಎರಡು ತೆಗದ್ಮ್ಯಾಗ ಏನ್ ಉಳಿತೈತಲ್ಲ ಅದು ನಿಮ್ದು ಟೋಟಲ್ ವಿನ್ನಿಂಗ್ಸ್ ಅಂತ ಕನ್ಸಿಡರ್ ಆಕೇತಂತ. ಸೊ ಹೆಂಗ್ ಟ್ಯಾಕ್ಸ್ ಕಟ್ ಆಗ್ತೈತಿ ಅಂತ ಇಲ್ಲಿ ಕೊಟ್ಟಾರ. ಸೊ 30% ಅಟ್ ವಿಡ್ರಾವಲ್ ಅಂದ್ರೆ 30% ಪ್ರತಿ ಟೈಮ್ ನೀವು ಯಾವಾಗ ವಿಡ್ರಾ ಮಾಡ್ತೀರಿ ಅವಾಗ 30% ಟ್ಯಾಕ್ಸ್ ನಿಮ್ದು ನೆಟ್ ವಿನ್ನಿಂಗ್ಸ್ ಮ್ಯಾಗ ಕಟ್ ಆಗ್ತೈತಿ ಅಂತ ಹೇಳ್ಯಾರ. ಸೊ ಅದ ಏನ್ರ ನೀವು ನಾ ಮಾಡೋದೇಲ್ಪ ವಿಡ್ರಾ 1 ವರ್ಷ ತನ ಅಂತ ಹೇಳಿದ್ರ, ಮುಂದಿನ ವರ್ಷ ಮಾರ್ಚ್ 31ಕ್ಕ ತಾನ ಅವ್ರ ಆಟೋಮೆಟಿಕ್ ಡಿಡಕ್ಟ್ ಮಾಡ್ಕೊಂಡ್ಬಿಡ್ತಾರ 30% ಟ್ಯಾಕ್ಸ್ ಅಂತ ಹೇಳಿ. ಮತ್ ಉಳಿದಿದ್ದ ಅಮೌಂಟ್ ನ ನೀವು ನೆಕ್ಸ್ಟ್ ಇಯರ್ ಗೆ ಡೆಪಾಸಿಟ್ ಅಂತ ಅನ್ಕೊಂಡ ವರ್ಕ್ ಆಕೇತಂತ ಹಿಂಗ್ ಹೇಳ್ಯಾರ. ಮತ್ ಮ್ಯಾಕ್ಸಿಮಮ್ TDS ಕಟ್ ಆಗುದಂದ್ರ 30%. ಸೊ ಇಲ್ಲಿ ಎಕ್ಸಾಂಪಲ್ ಕೊಟ್ಟಾರ, ನೋಡೋಣ ಬರ್ರಿ. ಎಕ್ಸಾಂಪಲ್ ಏನ್ ಹೇಳ್ಯಾರ ನೋಡ್ರಿ. ಸೊ ರಾಜ್ ಜಾಯಿನ್ಸ್ ಅ ಕಾಂಟೆಸ್ಟ್ ವರ್ತ್ 100 rupees. ಸೊ ರಾಜ್ ಒಂದ್ ಕಾಂಟೆಸ್ಟ್ ಜಾಯ್ನ್ ಆಕಾನ, 100 ರೂಪಾಯಿ ಅದರದ್ದು ಎಂಟ್ರಿ ಫೀಸ್ ಇರ್ತೈತಿ. ಸೊ ಇವ ಏನ್ ಮಾಡ್ತಾನ, 50 ರೂಪಾಯಿ ಡೆಪಾಸಿಟ್ ಮಾಡಿ 50 ರೂಪಾಯಿ ಡಿಸ್ಕೌಂಟ್ ಯೂಸ್ ಮಾಡಿ, ಅಂದ್ರೆ ಬೋನಸ್ ಇಲ್ಲ ಡಿಸ್ಕೌಂಟ್ ಯೂಸ್ ಮಾಡಿ ಜಾಯ್ನ್ ಆಕಾನ. ಸೊ ಇವ ಕಿಶೆ ಒಳಗಿಂತ್ರ ಎಷ್ಟ್ ಹಾಕ್ಯಾನ, 50 ರೂಪಾಯಿ. ಇದನ್ನ ಅಷ್ಟ್ ನೆನಪಿಟ್ಕೋರಿ. ಸೊ ಇವ ಕಿಶೆಯಿಂದ ಹಾಕಿದ್ದ ಬರೀ 50 ರೂಪಾಯಿ, 50 ರೂಪಾಯಿ ಡಿಸ್ಕೌಂಟ್. ಸೊ ಟೋಟಲ್ ಎಂಟ್ರಿ ಫೀಸ್ 100 ರೂಪಾಯಿ. ಸೊ ಆ ಕಾಂಟೆಸ್ಟ್ ಇವ ಗೆದ್ ಬಿಡ್ತಾನ, 200 ರೂಪಾಯಿ ವಿನ್ನಿಂಗ್ಸ್ ಆಗ್ತೈತಿ ಹಿಂಗ. ಸೊ ಈಗ ನೋಡ್ರಿ, ಟೋಟಲ್ ವಿನ್ನಿಂಗ್ಸ್ ಇಂದ ಎಷ್ಟ, 200 ರೂಪಾಯಿ. ಅದ್ರಾಗ ನೆಟ್ ವಿನ್ನಿಂಗ್ಸ್ ನಾವು ತೆಗಿಬೇಕು. ಸೊ ನೆಟ್ ವಿನ್ನಿಂಗ್ಸ್ ಇನ್ ಫಾರ್ಮುಲಾ ಇವ್ರು ಏನ್ ಹೇಳಿದ್ರ, ಟೋಟಲ್ ವಿನ್ನಿಂಗ್ಸ್ ಮೈನಸ್ ಟೋಟಲ್ ಎಂಟ್ರಿ ಮೈನಸ್ ಡಿಸ್ಕೌಂಟ್ ಅಂತ ಹೇಳಿದ್ರ. ಸೊ ನೆಟ್ ವಿನ್ನಿಂಗ್ಸ್ 200 ರೂಪಾಯಿ ಐತಿ, ಅದ್ರಾಗ ನಿಮ್ದ ಎಂಟ್ರಿ ಫೀಸ್ ಎಷ್ಟೈತಿ, 100 ರೂಪಾಯಿ. ಬಟ್ ಅದ್ರಾಗ ಡಿಸ್ಕೌಂಟ್ ಎಷ್ಟಿತ್ತು, 50 ರೂಪಾಯಿ. ಸೊ 100 ರೂಪಾಯಿ ಒಳಗ 50 ರೂಪಾಯಿ ಡಿಸ್ಕೌಂಟ್ ತೆಗಿರಿ. ಅಂದ್ರೆ ನೀವ್ ಎಷ್ಟ್ ಹಾಕಿದ್ರಿ, ಕಿಶೆಯಿಂದ 50 ರೂಪಾಯಿ ಹಾಕಿದ್ರಿ. ಸೊ 200 ರೂಪಾಯಿ ಒಳಗ ನೀವ್ ಕಿಶೆಯಿಂದ ಎಷ್ಟ್ ಹಾಕ್ತಿರಲ್ಲ ಅಷ್ಟ ಮೈನಸ್ ಮಾಡ್ತಾರ. ಬೋನಸ್ ಡಿಸ್ಕೌಂಟ್ ಅದ್ರಲ್ಲೇ ಆಡಿದ್ರ ನನಗ ಹೆಚ್ಚಿಗೆ ಲಾಭ ಆಗ್ಬೋದು ಅಂತಂದ್ರ ಇಲ್ಲ, ಅದು ಸುಳ್ಳು. ಸೊ ನೀವು 50 ರೂಪಾಯಿ ಹಾಕಿದ್ರಿ ಕಿಶೆಯಿಂದ, 200 ರೂಪಾಯಿ ಗೆದ್ರಿ. ಸೊ 200ರಾಗ 50 ರೂಪಾಯಿ ತೆಗೆದು 150 ರೂಪಾಯಿ ನಿಮ್ದು ನೆಟ್ ವಿನ್ನಿಂಗ್ಸ್ ಅಂತ ಬಂತಿಲ್ಲ. ಸೊ ಈಗ ನೋಡ್ರಿ, 200 ರೂಪಾಯಿ ವಿನ್ ಆಗಿದ್ರಿ ನೀವ, ಅದು ಫುಲ್ 200 ರೂಪಾಯಿ ವಿಡ್ರಾ ಮಾಡಿದ್ರಿ. ಅವಾಗ
ಡೈರೆಕ್ಟ್ 30%, 200 ರೂಪಾಯಿ 30% ಎಷ್ಟಪ್ಪ, 45 ರೂಪಾಯಿ. ಸೊ ಅಲ್ಲ ಸಾರಿ, ಈಗ ಕಂಪ್ಲೀಟ್ 200 ರೂಪಾಯಿ ವಿಡ್ರಾ ಮಾಡಿದ್ರ ಅಂದ್ರ ಅದ್ರಾಗ ನೆಟ್ ವಿನ್ನಿಂಗ್ಸ್ ಎಷ್ಟು, 150 ರೂಪಾಯಿ. ಸೊ ಡೈರೆಕ್ಟ್ 150 ರೂಪಾಯಿದ್ದು 30% ಎಷ್ಟು, 45 ರೂಪಾಯಿ. ಅದನ್ನ ಕಟ್ ಮಾಡ್ಕೊಂಡ ನಿಮ್ಗ 155 ರೂಪಾಯಿ ಬ್ಯಾಂಕಿಗೆ ಬರ್ತೈತಿ. ಸೊ ಇದು ಒಂದೇದ್ ಎಕ್ಸಾಂಪಲ್ ಕೊಟ್ಟಿದ್ದವ್ರ. ಸೊ ಎರಡನೇ ಎಕ್ಸಾಂಪಲ್ನಾಗ ಏನೈತ್ ನೋಡ್ರಿ, ನೀವು 200 ರೂಪಾಯಿ ಗೆದ್ದಿರಿ. ಸೊ ಫಸ್ಟ್ ಟೈಮ್ ನೀವು ಬರೀ 100 ರೂಪಾಯಿ ಅಷ್ಟ ವಿಡ್ರಾ ಮಾಡ್ತೀರಿ. ಅವಾಗ ಏನಾಗುತ್ತ, 100 ರೂಪಾಯಿ ಮೇಲೆ ನೆಟ್ ವಿನ್ನಿಂಗ್ಸ್ 150 ನಿಮ್ದ, ಆದ್ರೆ 100 ರೂಪಾಯಿ ಅಷ್ಟ ತೆಗದ್ರಿ. ಸೊ ನಿಮ್ದ 100 ರೂಪಾಯಿ ಮ್ಯಾಗ 30% ಟ್ಯಾಕ್ಸ್ ಬೀಳುತ್ತ. ಸೊ 30 ರೂಪಾಯಿ ಕಟ್ಟಾಗಿ 70 ರೂಪಾಯಿ ಬರುತ್ತೆ. ಈಗ ನೆಕ್ಸ್ಟ್ ಟೈಮ್ ನೀವ್ ಏನ್ 100 ರೂಪಾಯಿ ವಿಡ್ರಾ ಮಾಡ್ತಿರಲ್ಲ, ಅವಾಗ ಅದ್ರ ಮೇಲೆ ಬರೀ 15 ರೂಪಾಯಿ ಟ್ಯಾಕ್ಸ್ ಬೀಳತ್ ನಿಮಗ. ಯಾಕಂದ್ರ ಟೋಟಲ್ 150 ರೂಪಾಯಿ ಇತ್ತು ನಿಮ್ದು ನೆಟ್ ವಿನ್ನಿಂಗ್ಸ್. ಸೊ ಅದ್ರದ್ದು 30% ಎಷ್ಟು, 45 ರೂಪಾಯಿ. ಸೊ ಫಸ್ಟ್ ಟೈಮ್ ನೀವು ವಿಡ್ರಾ ಮಾಡುವಾಗ 30 ರೂಪಾಯಿ ಕಟ್ ಮಾಡ್ಕೊಂಡ್ಬಿಟ್ಟಾರ ಮೊದ್ಲವ್ರ. ಸೊ ಉಳಿದಿದ್ದೆಷ್ಟ, 15 ರೂಪಾಯಿ ಉಳ್ದೈತಿ. ಸೊ ಅದನ್ನು ಕಟ್ ಮಾಡ್ಕೊಂತಾರ ಈಗ ನೆಕ್ಸ್ಟ್ ಟೈಮ್ ವಿಡ್ರಾ ಮಾಡುವಾಗ. ಸೊ ನೀವೇನ್ರ ನಾ ಸ್ವಲ್ಪ ತೆಗದ್ರ ನಂದು TDS ಉಳಿಬೋದು, ಇಲ್ಲ ಒಮ್ಮೆಕ್ಲೆ ಜಾಸ್ತಿ ಅಮೌಂಟ್ ವಿಡ್ರಾ ಮಾಡಿದ್ರ ಜಾಸ್ತಿ TDS ಹೋಗ್ತೈತಿ ಅಂತೇನ್ರ ನಿಮ್ದ ಇತ್ತಂದ್ರ ಅದೆಲ್ಲಾ ಸುಳ್ಳ. ಹಂಗೇನ್ ಆಗುದಿಲ್ಲ. ನೆಟ್ ವಿನ್ನಿಂಗ್ಸ್ ಏನಿರುತ್ತಲ್ಲ ಅದ್ರ 30% ಎಷ್ಟ್ ಆಕೈತಿ ಅದನ್ನ ಕೊಡಬೇಕ ನೀವು 1 ರೂಪಾಯಿ ವಿಡ್ರಾ ಮಾಡಿದ್ರು ನಿಮಗ್ 30 ಪೈಸೆ ತಕ್ಕೊಂಡ ಕೊಡ್ತಾನವ, 150 ರೂಪಾಯಿ ಆಗುತ್ತಾನ. ಮ್ಯಾಗ ಏನ್ 50 ರೂಪಾಯಿ ಐತಿ ಅದು ಫ್ರೀ ನಿಮಗ್ ಹಾಕ್ತಾರ. ಸೊ ಇದು ರೂಲ್ ಅಂತ ಇವ್ರದ, ಹೊಸ ರೂಲ್. ಸೊ ನೋಡ್ರಿ ಇಲ್ಲೇ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ಸ್ ಒಳಗ್ ನೋಡ್ರಿ, ವಾಟ್ ಹ್ಯಾಪನ್ಸ್ ಇಫ್ ಐ ಡೋಂಟ್ ಮೇಕ್ ಎನಿ ವಿಡ್ರಾಲ್ಸ್ ಡ್ಯೂರಿಂಗ್ ಫೈನಾನ್ಷಿಯಲ್ ಇಯರ್. ನೀವೇನ್ರ ವಿಡ್ರಾ ಮಾಡ್ಲಿಲ್ಪ ಪೂರ್ತಿ ಇಯರ್ ಅಂದ್ರೆ ಏನ್ ಆಕೈತಿ ಅಂತ ಕೊಟ್ಟಾರ. ಸೊ ಏನಿಲ್ಲ, ನೆಕ್ಸ್ಟ್ ವರ್ಷ 31 ಮಾರ್ಚಿಗೆ ಏನಿರುತ್ತಲ್ಲ ಅವಾಗ ನಿಮ್ದು ಅಕೌಂಟ್ ಇಂದ ಡೈರೆಕ್ಟ್ ಅವ್ರ ಕಟ್ ಮಾಡ್ಕೊಂಡ್ಬಿಡ್ತಾರ ನಿಮ್ದು ಟೋಟಲ್ ವಿನ್ನಿಂಗ್ಸ್ ನಾಗಿಂದ 30% ಅಂತ ಐತಿ. ಸೊ 31 ಮಾರ್ಚ್ಗಿಂತ ಮೊದ್ಲು ಏನ್ ಡೆಪಾಸಿಟ್ ಮಾಡಿರ್ತೀರಿ ಇಲ್ಲ ಏನ್ ವಿನ್ ಆಗಿರ್ತೀರಲ್ಲ ಅದ್ರ ಮೇಲೆ ಏನ್ TDS ಬೀಳುದಿಲ್ಲ ಅಂತ ಹೇಳ್ಯಾರ. ಮತ್ತ ಥ್ರೆಶೋಲ್ಡ್ ಅಮೌಂಟ್ ಏನ್ರ ಐತೇನ್ಪಾ ಅಂದ್ರೆ ಓಲ್ಡ್ ರೂಲ್ ನಾಗ ಇತ್ತು ನೋಡ್ರಿ, 10,000 ಮತ್ತ ಅದಕ್ಕಿಂತ ಮ್ಯಾಲ್ ಗೆದ್ರ ಅಷ್ಟ TDS ಕೊಡ್ಬೇಕ ಅಂತಿತ್ತ. ಸೊ ಹಂಗೇನ್ರ ಐತೇನ್ಪಾ ಅಂತ ಕೇಳ್ಯಾರ. ಸೊ ಹಂಗೇನು ಇಲ್ಲ, ನೀವು 1 ರೂಪಾಯಿ ಗೆದ್ರು ಟ್ಯಾಕ್ಸ್ ಕೊಡಬೇಕ, 10,000 ಗೆದ್ರು ಕೊಡ್ಬೇಕ, 1 ಲಕ್ಷ ಗೆದ್ರು ಕೊಡಬೇಕ ಅಂತ ಐತಿ ಇದ್ರಾಗ. ಸೊ ನೀವು ಹೋಗಿ ಎಲ್ಲಿ TDS ರಿಲೇಟೆಡ್ ಡೀಟೇಲ್ಸ್ ನೋಡ್ಬೋದಂದ್ರ ಮೈ ಬ್ಯಾಲೆನ್ಸಿಗೆ ಹೋಗ್ರಿ, ಟ್ರಾನ್ಸಾಕ್ಷನ್ಸ್ ಅದರ್ಸಿಗೆ ಹೋದ್ರ ಅಲ್ಲಿ ಸಿಗ್ತೈತ ಅಂತ ಹೇಳ್ಯಾರ. ಸೊ ಅಲ್ಲಿ TDS ಬ್ರೇಕಪ್ ಮತ್ತು ಸರ್ಟಿಫಿಕೇಟ್ ಎರಡು ಸಿಗ್ತಾವ ಅಂತ ಅಂದಾರ. ಸೊ ಇದ್ ನೋಡ್ರಿ ನಂದು ಎಕ್ಸಾಂಪಲ್ ಇದೆ, ನಂದು ಅಕೌಂಟ್ನಾಗ 184 ರೂಪಾಯಿ ಇದ್ದು ಈಗ ಸದ್ಯಕ್ಕ. ಸೊ ಇದು ನಿಮ್ಗ ತೋರ್ಸಾಕಂತ ಹಾಕೇನ್ ನಾನು. ಸೊ 184 ರೂಪಾಯಿ ವಿಡ್ರಾ ಮಾಡಕ್ ಹೋಗಿದ್ದೆ ಅಕೌಂಟ್ ಇಂದ. ಸೊ TDS ಅಪ್ಲಿಕೇಬಲ್ ಅಂತ ಹೇಳಿ 46 ರೂಪಾಯಿ 80 ಪೈಸೆ ತೋರಿಸ್ತ. ಅದು ಕಟ್ ಆಗಿ 137 ರೂಪಾಯಿ ಬರ್ತೈತಂತ ನನಗ. ಸೊ ಅದ್ರದ್ದು ನಾ ಇದನ್ನ ನೋಡಿದೆ ಡೀಟೇಲ್ಸ್ ಏನೈತಪ್ಪ ಅಂದ್ರ ಇಲ್ಲಿ ನೆಟ್ ವಿನ್ನಿಂಗ್ಸ್ ಅಂತ ನೋಡ್ರಿ 156 ರೂಪಾಯಿ ಅಂತ ಐತಿ. ಸೊ ನಂದು 184ರಾಗ 156 ರೂಪಾಯಿ ನಂದು ನೆಟ್ ವಿನ್ನಿಂಗ್ಸ್. ಸೊ ಮ್ಯಾಲಿಂದ ಏನ್ 28 ರೂಪಾಯಿ ಐತಿ ಅದು ನಂದು ಡೆಪಾಸಿಟ್ ಮಾಡಿದ್ದ ಅಂತ ತೋರ್ಸಾಕತೈತಿ. ಸೊ 156 ರೂಪಾಯಿ ಮ್ಯಾಗ ಎಷ್ಟ್ ಪರ್ಸೆಂಟ್, 30%. TDS ಎಷ್ಟ್ ಆಗುತ್ತ ಅಂದ್ರ 46 ರೂಪಾಯಿ 80 ಪೈಸೆ ಆಗುತ್ತ. ಸೊ ಅದನ್ನ ತೆಗೆದು ಕೂಳೆ ಬರುದ 137 ರೂಪಾಯಿ ನನಗ ಅಕೌಂಟಿಗ ಅಂತ ಹೇಳಿದ್ರ ಅವ್ರು. ಸೊ ಹಿಂಗ ಇದ್ರದ್ದು ಬ್ರೇಕಪ್ ಹಿಂಗ್ ಕೊಟ್ಟಾರ ನೋಡ್ರಿ ಇಲ್ಲೇ. ಸೊ ಕರೆಂಟ್ TDS ಲಯಬಿಲಿಟಿ ಎಷ್ಟ್ ಐತ್ಪಾ ಅಂದ್ರ ನಂದು ವಿನ್ನಿಂಗ್ಸ್ 156. ಸೊ ನೀ ಒಟ್ಟ ಟೋಟಲ್ 156 ರೂಪಾಯಿ ಗೌರ್ಮೆಂಟಿಗೆ 46 ರೂಪಾಯಿ 80 ಪೈಸೆ ಕೊಡ್ಬೇಕಂತ ಹೇಳ್ಯಾರ ಅವ್ರು. ಸೊ ನಾ ಫುಲ್ ಅಮೌಂಟ್ ವಿಡ್ರಾ ಮಾಡಕತ್ತೇನಲ್ಲ 156ಕ್ಕಿಂತ ಮ್ಯಾಲೆ. ಸೊ ಅದ್ರಾಗ ಡೈರೆಕ್ಟ್ ಒಮ್ಮೆಕ್ಲೆ ಫುಲ್ 46 ರೂಪಾಯಿ 80 ಪೈಸೆ ಕಟ್ ಮಾಡ್ಕೊಂಡ್ರ ಅವ್ರು. ಅದ ಏನ್ರ ನಾನ್ 100 ರೂಪಾಯಿ ಅಷ್ಟ ವಿಡ್ರಾ ಮಾಡಿದೆ ಅಂದ್ರ, ಇಲ್ಲಿ ನೋಡ್ರಿ 100 ರೂಪಾಯಿ ಅಷ್ಟ ವಿಡ್ರಾ ಮಾಡಿದೆ ಅಂದ್ರ 30 ರೂಪಾಯಿ ಕಟ್ ಮಾಡ್ಕೊಂತಾರ ಅವ್ರ, 70 ರೂಪಾಯಿ ಬರುತ್ ನಂಗ. ಬಟ್ ನೆಕ್ಸ್ಟ್ ಟೈಮ್ ಏನ್ ನಾ ಮತ್ 100 ರೂಪಾಯಿ ವಿಡ್ರಾ ಮಾಡಿದೆ ಅಂದ್ರ ಅದ್ರಾಗ ಮತ್ ಕಟ್ ಮಾಡ್ಕೊಂತಾರ ಅವ್ರ. ಎಷ್ಟ್ ಕಟ್ ಮಾಡ್ಕೊಂತಾರ, 16 ರೂಪಾಯಿ 80 ಪೈಸೆ ಕಟ್ ಮಾಡ್ಕೊಂತಾರ. ಯಾಕಂದ್ರ ನಂದು ನೆಟ್ ವಿನ್ನಿಂಗ್ಸ್ 156 ಇತ್ತ. ಸೊ 100 ರೂಪಾಯಿ ತಗದೆ ನಾನು, ಇನ್ನ ಮ್ಯಾಲಿಂದ 56 ರೂಪಾಯಿ ಮೇಲೆ ಟ್ಯಾಕ್ಸ್ ಕೊಡ್ಬೇಕಲ್ಲ. ಸೊ ಅದರದ್ದು ಎಷ್ಟಾಗತ್ತಂದ್ರ 16 ರೂಪಾಯಿ 80 ಪೈಸೆ. ಸೊ ನೀವು ಫುಲ್ ಅಮೌಂಟ್ ತೆಗೀರಿ ಒಮ್ಮೆಕ್ಲೆ, ಆಮೇಲೆ ಬರೀ 100 ರೂಪಾಯಿ ಹಂಗ ಡಿವೈಡ್ ಮಾಡ್ಯಾರ ತೆಗೀರಿ, ಟೋಟಲ್ ಕೊಡಬೇಕ. ಇದಿಷ್ಟ ವಿಡಿಯೋದಾಗ ಹೇಳ್ಯಾರ ಅವ್ರ, ಅಂದ್ರ ಅವ್ರದ್ದು ರೂಲ್ಸ್ ನಾಗ ಹೇಳ್ಯಾರ. ಸೊ ಈಗ ಬರ್ರಿ ಇದು ಸ್ವಲ್ಪ ವಿಡಿಯೋದಾಗ ರಿಫಂಡ್ ಆಗ್ತೈತಿ ಅನ್ನಕತ್ತಾರ, ಸ್ವಲ್ಪ ವಿಡಿಯೋದಾಗ ರಿಫಂಡ್ ಆಗುದಿಲ್ಲ ಅನ್ನಕತ್ತಾರ. ಸೊ ಅದ್ರ ಬಗ್ಗೆ ನೋಡುನ, ಏನ್ ಮತ್ ಪ್ರೊಸೆಸ್ ಇರ್ಬೋದು ರಿಫಂಡ್ ಆಗಾಕ ಹಂಗ ಅದೆಲ್ಲಾ ನೋಡುನ. ಮತ್ತ ಇದು ಬರೀ ಡ್ರೀಮ್11 ಒಳಗ ಅಷ್ಟ ಅಲ್ಲ,
ಎಲ್ಲ ಫ್ಯಾಂಟಸಿ ಆಪ್ಸ್ ಲೈಕ್ ವಿಷನ್ 11, ಮೈ ಫ್ಯಾಬ್ 11 ಮತ್ತ ಮೈ ಕ್ರಿಕ್ 11, ಅವು ರಮ್ಮಿ ಸರ್ಕಲ್, ಯಾವ್ಯಾವ ಅದಾವ ನೋಡ್ರಿ ಎಲ್ಲಾ ಆಪ್ನ್ಯಾಗು ಅಪ್ಲಿಕಬಲ್ ಆಗತ್ತಂತ. ಬಟ್ ಏನ್ ಎಲ್ಲಾ ಕಡೆನು ನೀವು ಟ್ಯಾಕ್ಸ್ ಕೊಡಬೇಕ. ಸೊ ಆಡುದ್ ಬಿಟ್ಬಿಡು ನೆನ್ಪಾ ಅಂತ ಒಂದ್ ಇದು ಬರ್ತೈತಿ ನಿಮಗ. ಸೊ ಅದರದ್ದು ಬಗ್ಗೆನು ಮುಂದ್ ಮಾತಾಡೋಣ ನಾವ. ಸೊ ನೆಕ್ಸ್ಟ್ ಈಗ ನೋಡ್ರಿ, ಆ, ಏನ್ ಅಂದ್ರ ರಿಫಂಡ್ ಸಿಗ್ತತೇನ್ಪಾ ITR ಫೈಲ್ ಮಾಡಿದ್ರ, ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಫೈಲ್ ಮಾಡಿದ್ರ ನಮಗ್ ರಿಫಂಡ್ ಸಿಗ್ತೈತೇನ್ ಇದ್ರ ಮೇಲೆ ಅಂತ ಪ್ರಶ್ನೆ ಎಲ್ಲಾರ್ದು. ಸೊ ಈಗ TDS ಸರ್ಟಿಫಿಕೇಟ್ ಡೌನ್ಲೋಡ್ ಮಾಡಿಲ್ಲ ನಾ ಇನ್ನು ವಿಡ್ರಾ ಮಾಡಿಲ್ಲ ಯಾವ್ದು. ಸೊ ನಿಮ್ ಕಡೆ ಇದ್ರೆ TDS ಸರ್ಟಿಫಿಕೇಟ್ ಟೆಲಿಗ್ರಾಮ್ ಚಾನಲ್ನಾಗ ನಂದ ಇದೈತಿ, ಅಲ್ಲೇ ಶೇರ್ ಮಾಡ್ರಿ. ಅದ್ರ ಮೇಲೆ ನಾ ವಿಡಿಯೋ ಮಾಡ್ತೇನೆ ಬೇಕಂದ್ರ. ಸೊ ಹೆಂಗೈತಪ್ಪ ಅಂದ್ರ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಒಳಗ 194B ಅಂತ ಒಂದು ಸೆಕ್ಷನ್ ಐತಿ. ಸೊ ಈ ಸೆಕ್ಷನ್ ಏನ್ ಹೇಳ್ತೈತಂದ್ರ, ನೀವ ಯಾವ್ದ ಲಾಟ್ರೀಸ್, ಗೇಮ್ಸ್, ಕ್ವಿಜ್ ಎಕ್ಸೆಟ್ರಾ ಎಕ್ಸೆಟ್ರಾ ಇಲ್ಲ ಅದಾವ ನೋಡ್ರಿ ಆನ್ಲೈನ್ ಗೇಮ್ಸ್, ನಮ್ದು ಬರುದು ಆನ್ಲೈನ್ ಗೇಮ್ಸ್ ಒಳಗ. ಸೊ ಇದ್ರಾಗ ಏನ್ರ ನೀವ 10,000ಕ್ಕಿಂತ ಜಾಸ್ತಿ ವಿನ್ ಆದ್ರಿ ಅಂದ್ರ ಡೈರೆಕ್ಟ್ 30%, ಫ್ಲಾಟ್ 30% ಗೌರ್ಮೆಂಟಿಗೆ ಕೊಡ್ಬೇಕಂತ ಐತಿ. ಸೊ ಇದ್ರ ಪ್ರಕಾರನ ಕಟ್ ಮಾಡ್ಕೊಳಕತ್ತಾರ ಈಗ ಅವ್ರ. ಸೊ ಇದ್ರೊಳಗ ಈ ಸೆಕ್ಷನ್ 194B ಒಳಗ ಹೇಳುದೇನಂದ್ರ, ನೀವ ಇದನ್ನ ರಿಫಂಡ್ ತಗೊಳಕ್ ಬರೋದಿಲ್ಲ ಅಂತ ಐತಿ. ಯು ಕ್ಯಾನ್ ನಾಟ್ ಕ್ಲೇಮ್ ರಿಫಂಡ್ಸ್ ಅಗೇನ್ಸ್ಟ್ TDS ಪೇಮೆಂಟ್ಸ್ ಮೇಡ್ ಇನ್ ಸೆಕ್ಷನ್ 194B ಅಂತ ಐತಿ. ಸೊ ನಿಮ್ದು TDS ಸರ್ಟಿಫಿಕೇಟ್ ಒಳಗ್ ನೋಡ್ರಿ, ಅವ್ರು ಯಾವ ಸೆಕ್ಷನ್ಯಾಗ ನಿಮಗ ಟ್ಯಾಕ್ಸ್ ಡಿಡಕ್ಟ್ ಮಾಡ್ಯಾರ ಅನ್ನೋದು ಅಲ್ಲಿ ತೋರಿಸ್ತೈತಿ. ಸೊ ಅಲ್ಲೇನಾರ 194B ಅಂತಿತ್ತಂದ್ರ ನಿಮಗ ಕ್ಲೇಮ್ ಮಾಡಕ್ ಆಗುದಿಲ್ಲ ರಿಫಂಡ್ಸ್. ಸೊ ಇದು ಇಂಪಾರ್ಟೆಂಟ್ ವಿಷಯ, ಇದೆಲ್ಲಾರ್ಗು ಹೇಳತ್ತೇನೆ. ಏನ್ರ ಇದ್ರೊಳಗ್ ಚೇಂಜಸ್ ಅದು ಬಂದು ಅಂದ್ರ ಹೇಳ್ತೇನೆ ನಾನು. ಬಟ್ ಸ್ವಲ್ಪ ಜನ ಪ್ರೂಫ್ ಎಲ್ಲ ಹಾಕಿರ್ತಾರ, ನಾ ಇದನ್ ಮಾಡೇನಿ, ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಿ ಅದ್ರಾಗ ರಿಫಂಡ್ ಬಂದೈತ್ ನನಗ ಅಂತೆಲ್ಲ ಹೇಳ್ತಾರ. ಸೊ ಅದು ಗದ್ಲಾ ಮಾಡಿರ್ತಾರ ಅವ್ರ, ಅದನ್ನ ಗದ್ಲಾ ಮಾಡಿ ಅದರ್ ಇನ್ಕಮ್ಸ್ ಒಳಗ್ ತೋರಿಸ್ತಾರ, ಇದ್ರ ಒಳಗಿಂದ ತೋರ್ಸೋದಿಲ್ಲ. ಸೊ ಹಂಗ ರಿಫಂಡ್ ಆಗ್ತಾವ. ಬಟ್ ಏನಾರ ಅವ್ರ ನಿಮ್ದು ಪ್ಯಾನ್ ಕಾರ್ಡಿಗೆ ಲಿಂಕ್ ಆಗಿರ್ತೈತಲ್ಲ ಎಲ್ಲಾ ನಿಮ್ದು ವಿಡ್ರಾವಲ್, ಸೊ ಏನ್ರ ತೆಗದ್ ನೋಡಿದ್ರ ಅಂದ್ರ ಮಿಸ್ ಮ್ಯಾಚ್ ಅಂತ ಹೇಳಿ ನಿಮ್ಗ ಮೇಲ್ ಬರ್ತೈತಂತ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ. ಸೊ ಅದಕ್ಕ ಏನ್ರ ನೀವು ಜಾಸ್ತಿ ಏನ್ರ 10,000, 20,000, 30,000 ಗೆದ್ರ ಅದ್ರ ಮ್ಯಾಗ ಏನ್ 1,000 ರೂಪಾಯಿ, 2,000 ರೂಪಾಯಿ ಟ್ಯಾಕ್ಸ್ ಕೊಟ್ರೆ ನಿಮ್ದೇನ್ ಜಾಸ್ತಿ ಹೋಗೋದಿಲ್ಲ. ಸೊ ಟ್ಯಾಕ್ಸ್ ಕಟ್ ಆದ್ರ ಚಲೋನ ಅದು ಒಂದ್ ಇದಕ್ಕ. ಮತ್ತೆ ನೀವು ITR ಫೈಲ್ ಮಾಡಿದ್ರ ಅಂದ್ರ ಅಲ್ಲಿ ಡೈರೆಕ್ಟ್ ನೀವು ಇದ್ರದ್ದು ಹೆಂಗೈತ್ ಹಂಗ ಇನ್ಕಮ್ ಸೋರ್ಸ್ ಇಂದ ನೀವು ಡೀಟೇಲ್ಸ್ ಕೊಟ್ರಿ ಅಂದ್ರ ಅವ್ರೇನ್ ಎಕ್ಸ್ಟ್ರಾ ಟ್ಯಾಕ್ಸ್ ಕಟ್ ಮಾಡ್ಕೊಳ್ಳೋದಿಲ್ಲ ಅವ್ರ. ಯಾಕಂದ್ರ ಮೊದ್ಲ TDS ಕಟ್ ಬಿಟ್ಟಿರ್ತೀರಿ. ಸೊ ಬಿಟ್ ಬಿಡ್ತಾರ, ಅದ್ರ ಬಗ್ಗೆ ಏನ್ ತಲೆ ಕೆಡ್ಸ್ಕೊಳ್ಳೋದಿಲ್ಲ. ಸೊ ಈಗ ವಿಡಿಯೋದಾಗ ನೋಡೋಣ ಅಂದ್ರೆ ಡ್ರೀಮ್11 ಏನಪ್ಪಾ ಈಗ ಆಡೋದ ಬಿಟ್ ಬಿಡೋದೇನ, ಆಡ್ಬೇಕ ಹೆಂಗ ಅಂತ ಹೇಳಿ. ಸೊ ಹೆಂಗೈತೆ ಅಂದ್ರ ನೋಡ್ರಿ, ನೀವು 500 ರೂಪಾಯಿ ಡೆಪಾಸಿಟ್ ಮಾಡ್ತೀರಿ ಈಗ. ಸೊ 500 ರೂಪಾಯಿ ಒಳಗ್ ನೀವು 700 ರೂಪಾಯಿ ಗೆದ್ರಿಪ್ಪ ಅಂದ್ರ 700 ರೂಪಾಯಿ ಮೇಲೆ ಟ್ಯಾಕ್ಸ್ ಬೀಳೋದಿಲ್ಲ ನಿಮಗ. ಸೊ ಮ್ಯಾಲ ಏನ್ 200 ರೂಪಾಯಿ ಗೆದ್ರಲ್ಲ ಎಕ್ಸ್ಟ್ರಾ, ಅದ್ರ ಮೇಲೆ ಅಷ್ಟ 30% ಟ್ಯಾಕ್ಸ್ ಬೀಳತೈತಿ. ದಟ್ ಈಸ್ 60 ರೂಪಾಯಿ. ಸೊ ಅಷ್ಟ್ ಕಟ್ ಆಗಿ ನಿಮಗ್ 140 ರೂಪಾಯಿ ಬರ್ತೈತಿ. ಹಿಂಗಿರ್ತೈತಿ ಅದ. ಸೊ ಸ್ವಲ್ಪ ವಿಡಿಯೋಸ್ನಾಗ ಹೇಳಕತ್ತಾರ, ನೀವೀಗ 500 ರೂಪಾಯಿ ಕಾಂಟೆಸ್ಟ್ ಆಡಿದ್ರಿ ಹೆಡ್ ಟು ಹೆಡ್, 1,000 ರೂಪಾಯಿ ಗೆದ್ರಿಪ್ಪ ಅದ್ರಾಗ. ಸೊ 1,000 ರೂಪಾಯಿಕ 30% ಅಂದ್ರ 300 ರೂಪಾಯಿ ಕಟ್ ಆಗ್ಬಿಡ್ತ. ಅಂದ್ರೆ 700 ರೂಪಾಯಿ ಅಷ್ಟ ಬಂದು, ನಾ 500 ರೂಪಾಯಿ ಹಾಕಿ ಬರೀ 700 ಬಂದು ಅಂದ್ರೆ ಏನ್ ಉಪಯೋಗ ಆತ ಅಂತ ಹೇಳ್ತಾರ. ಸೊ ಹಿಂಗ ಆಗುದಿಲ್ಲ ಅದ. ನೀವು 1,000 ರೂಪಾಯಿ ಒಳಗ 500 ರೂಪಾಯಿ ಮೈನಸ್ ಮಾಡ್ತಾರ ಮೊದ್ಲ ಎಂಟ್ರಿ ಫೀಸ್. ಆಮೇಲೆ 500 ರೂಪಾಯಿ ಒಳಗ 30% ಎಷ್ಟಾಗತ್ತ, 150 ರೂಪಾಯಿ ಆಗತ್ತ. ಸೊ ಆ 150 ರೂಪಾಯಿನ ನೀವು ಟ್ಯಾಕ್ಸ್ ಅಂತ ಕೊಡ್ತೀರಿ. ಮ್ಯಾಲಿಂದ 350 ರೂಪಾಯಿ ನಿಮ್ದು ವಿನ್ನಿಂಗ್ಸ್ ನಾಗ ಬರ್ತೈತಿ. ಸೊ ಟೋಟಲ್ ನೀವು 500 ರೂಪಾಯಿ ಹಾಕಿ 1,000 ಗೆದ್ರ ಅಂದ್ರ ನೀವು ವಿಡ್ರಾವಲ್ ಎಷ್ಟ್ ಬರುತ್ತೆ ನಿಮಗ, 850 ರೂಪಾಯಿ ಬರುತ್ತ. ಸೊ ಇದನ್ನ ನೆನಪಿಟ್ಕೋರಿ. ಮತ್ತ ಡೆಪಾಸಿಟ್ ನೋಡ್ರಿ, ನೀವು ಡೆಪಾಸಿಟ್ ಮ್ಯಾಗ ಅವ್ರೇನು ನಿಮ್ದು ಚಾರ್ಜ್ ಮಾಡೋದಿಲ್ಲ ಅಂತ ಅನ್ನಕತ್ತಾರ. ಸೊ ನೀವು ಈಗ ಸ್ವಲ್ಪ ಸ್ವಲ್ಪ ಅಮೌಂಟ್ 10 ರೂಪಾಯಿ, 20 ರೂಪಾಯಿ ಇಲ್ಲ 100 ರೂಪಾಯಿ, 500 ರೂಪಾಯಿ ಹಾಕ್ತಿರಲ್ಲ, ಅದಕ್ಕಿಂತ ಚಲೋ ಏನಂದ್ರ ಡೈರೆಕ್ಟ್ ನೀವು 1,000 ಇಲ್ಲ 2,000 ರೂಪಾಯಿ ಡೆಪಾಸಿಟ್ ಮಾಡಿ ಇಡ್ರಿ ಅದ್ರಾಗ. ಸೊ ನೀವು 2,000 ರೂಪಾಯಿ ಡೆಪಾಸಿಟ್ ಮಾಡಿ ಬರೀ 80 ರೂಪಾಯಿ, 100 ರೂಪಾಯಿ ಗೆದ್ರಿಪ್ಪ ಒಂದೊಂದು ಇದ್ರಾಗ ಅಂದ್ರ ನೀವು ಅದ್ರಾಗ ಡೆಪಾಸಿಟ್ ಮಾಡಿದ್ ಮೈನಸ್ ಮಾಡ್ತಾರಲ್ಲ, ಅವಾಗ ಮೈನಸ್ ಒಳಗ್ ಬರ್ತೈತಿ. ಅಂದ್ರ ಡೆಪಾಸಿಟ್ ಒಳಗ ನಿಮ್ದೆಲ್ಲಾ ಕವರ್ ಆಗ್ಬಿಡ್ತೈತಿ, ಟ್ಯಾಕ್ಸ್ ಕಟ್ ಆಗೋದಿಲ್ಲ ಅವಾಗ. ಬಿಟ್ರೆ ನೀವೀಗ 500 ರೂಪಾಯಿ ಎಲ್ಲಾ ಮ್ಯಾಚ್ನಾಗೂ ಹಾಕಿದ್ರಿಪ್ಪ, ನೀವು IPL ಮುಗಿಯೋದ್ರೊಳಗ 1 ಲಕ್ಷ ರೂಪಾಯಿ ಮಾಡಿದ್ರ ಅಂತ ತಿಳ್ಕೊರಿ.
ಟೋಟಲ್ ವಿನ್ನಿಂಗ್ಸ್. ಸೊ ಅದ್ರಾಗ 30% ಕೊಡ್ರಲ್ಲ, ಅದ್ರಾಗೇನ್ ಇದಾಗುದಿಲ್ಲ. ಯಾಕಂದ್ರ ಗೌರ್ಮೆಂಟ್ ಮೊದ್ಲಿಂತ್ರ ರೂಲ್ ಐತಿ, ನೀವ್ 10,000ಕ್ಕಿಂತ ಮ್ಯಾಲೆ ಗೆದ್ದಿದ್ರಂದ್ರ 3,000 ಅಂತ್ರ ಕೊಡ್ತಿದ್ರಿ. ಸೊ ಈಗ ನೀವು ಟೋಟಲ್ 1,00,000 ಗೆದ್ದಿರಂದ್ರ ಅದ್ರೊಳಗ 30% ಗೌರ್ಮೆಂಟಿಗೆ ಕೊಟ್ಟು ಉಳಿದಿದ್ ನೀವ್ ಇಟ್ಕೋರಿ ಅಂತ ಹೇಳೋದಿಷ್ಟ. ಸೊ ಡ್ರೀಮ್ ಎಲೆನ್ ಆಡೋದ್ ಬಿಡ್ಬೇಕಂದ್ರ ಎಫೆಕ್ಟ್ ಆಗತ್ತ. ಸಣ್ಣ ಸಣ್ಣ ನಮ್ಮಂಗ್ ಸ್ವಲ್ಪ ಅಮೌಂಟ್ ಹಾಕಿ ಆಡೋರಿಗೆ ಎಫೆಕ್ಟ್ ಅನ್ಸತ್ತದ. ಬಟ್ ಏನ್ ಮಾಡಕ್ ಆಗೋದಿಲ್ಲ. ನೀವು ಅದಕ್ಕ ಬಾಳ ವಿಡ್ರಾವಲ್ ಮಾಡ್ಬೇಡ್ರಿ. ಒಂದ್ 3 ತಿಂಗಳ 6 ತಿಂಗಳಕ್ಕೊಮ್ಮೆ ವಿಡ್ರಾ ಮಾಡ್ರಿ. ಮತ್ತ್ ಅಮೌಂಟ್ ಸ್ವಲ್ಪ ಜಾಸ್ತಿ ಆಗ್ಲಿ ಅವಾಗ ವಿಡ್ರಾ ಮಾಡ್ರಿ. ಬಿಟ್ರ ಸ್ವಲ್ಪ ಜಾಸ್ತಿನ ಡೆಪಾಸಿಟ್ ಮಾಡಿ ಇಟ್ಕೋರಿ. ಹೊಳ್ಳ ಮುಳ್ಳ ಡೆಪಾಸಿಟ್ ಮಾಡ್ಕೊಂತ ಇರ್ಬೇಡ್ರಿ ಅಂತ ಹೇಳ್ತೇನೆ ನಾನು. ಮತ್ತ ಈ ವಿಡಿಯೋದಾಗ ಇಷ್ಟ. ನಿಮಗ್ ಮತ್ ಏನ್ರ ಡೌಟ್ಸ್ ಇದ್ದು ಅಂದ್ರ ಕಮೆಂಟ್ ಸೆಕ್ಷನ್ ಒಳಗ ಕಮೆಂಟ್ ಮಾಡ್ರಿ. ನಾನ್ ನೆಕ್ಸ್ಟ್ ವಿಡಿಯೋದಾಗ ಮತ್ತೇನ್ರ ಅಪ್ಡೇಟ್ ಬಂತ ಅಂದ್ರ ಹೇಳ್ತೇನೆ ನಿಮಗ. ಸೊ ಈ ವಿಡಿಯೋದಾಗ ಇಷ್ಟ. ಇಲ್ಲಿ ತನ ಯಾರ್ಯಾರು ನೋಡಿರಿ ಎಲ್ಲಾರ್ಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ ಟಿಲ್ ದ ಎಂಡ್. ಸೊ ಪ್ಲೀಸ್ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ ನಮ್ ಚಾನಲ್ಗೆ. ಸೊ ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋ ನಾ ಹಾಕ್ತೇನೆ. ಇದ್ರದ್ದು ಇವತ್ತಿಂದ IPL ಮ್ಯಾಚ್, ನಾಳೆ ಏನ್ IPL ಮ್ಯಾಚ್ ಐತಿ ಅದ್ರ ವಿಡಿಯೋ ರಾತ್ರಿ 8 ಗಂಟೆ ಅಂತ 10 ಗಂಟೆ ಒಳಗ್ ಬರ್ತೈತಿ. ಸ್ವಲ್ಪ ಲೇಟು ಆಗ್ಬೋದ, ಬಟ್ 11 12 ತನ ಹಾಕ್ತೇನೆ. ಸೊ ಈ ವಿಡಿಯೋದಾಗ ಇಷ್ಟ. ಥ್ಯಾಂಕ್ ಯು.